ನಮಸ್ಕಾರ ಪ್ರಿಯ ವೀಕ್ಷಕರೇ, ದೇವನಾಂ ಪ್ರಿಯ ಕ್ಲಾಸಸ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ನೃಪತುಂಗ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಲೋಕದ ಅತಿ ಹೆಚ್ಚು ಮೌಲ್ಯದ ಪ್ರಶಸ್ತಿಯಾಗಿರುವಂತಹ ನೃಪತುಂಗ ಪ್ರಶಸ್ತಿ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಾನು ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀಡುವಂತಹ ಪ್ರಮುಖ ಪ್ರಮುಖ ಪ್ರಶಸ್ತಿ ಬಗ್ಗೆ ಪರಿಪೂರ್ಣವಾಗಿ ಹೇಳಿದ್ದೀನಿ. ಅದರದೇ ಆದಂತ ಸಪರೇಟ್ ಪ್ಲೇ ಲಿಸ್ಟ್ ಕೂಡ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಹೋಗಿ ಎಲ್ಲನೂ ನೋಡ್ಕೊಳ್ಳಿ, ಹಾಗೆ ಅದನ್ನ ನೋಟ್ ಕೂಡ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಾನಿವಾಗ ಕರ್ನಾಟಕದಲ್ಲಿ ನೀಡುವಂತ ಪ್ರಮುಖ ಪ್ರಶಸ್ತಿಗಳ ಬಗ್ಗೆ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಮುಂದಿನ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಒತ್ತಿ. ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ನೃಪತುಂಗ ಪ್ರಶಸ್ತಿ ಕನ್ನಡ ಸಾಹಿತ್ಯ ಲೋಕದ ಅತಿ ಹೆಚ್ಚು ಮೌಲ್ಯದ ಪ್ರಶಸ್ತಿ. ಪ್ರಶ್ನೆ ಕೇಳ್ತಾರ, ಕನ್ನಡ ಸಾಹಿತ್ಯ ಲೋಕದ ಅತಿ ಹೆಚ್ಚು ಮೌಲ್ಯದ ಪ್ರಶಸ್ತಿ ಯಾವುದು ಅಂತ ಪ್ರಶ್ನೆ ಕೇಳ್ತಾರ. ಅದಕ್ಕೆ ಆನ್ಸರ್ ನೃಪತುಂಗ ಪ್ರಶಸ್ತಿ ಆಗಿದೆ. ಇದನ್ನು 2007ರಲ್ಲಿ ಸ್ಥಾಪನೆ ಮಾಡಿದ್ರು. ಮತ್ತೆ ಅದೇ ರೀತಿಯಾಗಿ 2007ರಲ್ಲಿ ಕೂಡ ಮೊದಲ ಪ್ರಶಸ್ತಿ ಪ್ರದಾನ ಮಾಡಿದ್ದು. ಈ ಯಾವ ಕ್ಷೇತ್ರದಲ್ಲಿ ನೃಪತುಂಗ ಪ್ರಶಸ್ತಿ ಕೊಡ್ತಾರೆ? ನೃಪತುಂಗ ಪ್ರಶಸ್ತಿಯನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ನೀಡ್ತಾರೆ. ಈ ಪ್ರಶಸ್ತಿ ನೀಡುವವರು ಯಾರಂತ ಪ್ರಶ್ನೆ ಕೇಳ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು BMTC, ಬೆಂಗಳೂರು ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಬೆಂಗಳೂರು ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು BMTC ಇಬ್ಬರು ಸೇರಿ ಕೊಡುವಂತ ಪ್ರಶಸ್ತಿಯೇ ನೃಪತುಂಗ ಪ್ರಶಸ್ತಿ. ಇದರ ಒಟ್ಟು ಮೊತ್ತ ಎಷ್ಟಿದೆಪ್ಪ ಅಂದ್ರ 7,01,000 ರೂಪಾಯಿ ಇದೆ. 1 ರೂಪಾಯಿ ಕೂಡ ಮ್ಯಾಟರ್ ಆಗುತ್ತೆ, ಫುಲ್ ಇಂಪಾರ್ಟೆಂಟ್ ನೆನಪಿರಲಿ. ಒಟ್ಟು ನೃಪತುಂಗ ಪ್ರಶಸ್ತಿಯ ಒಟ್ಟು ಮೊತ್ತ 7,01,000 ರೂಪಾಯಿ. ಎಕ್ಸಾಮ್ ಒಳಗೆ ಏನ್ ಮಾಡ್ತಾರೆ, 6 ಲಕ್ಷ ಕೊಡ್ತಾರೆ, 7 ಲಕ್ಷ ಕೊಡ್ತಾರೆ. 7,01,000 ರೂಪಾಯಿ ಅಂದ್ಕೊಳ್ಳಿ. ಏನಿದು 7,01,000 ರೂಪಾಯಿ, 1 ರೂಪಾಯಿ ಹೆಂಗ್ ಕೊಡ್ತಾರೆ ಅಂತ ನಾವು ಕೇರ್ಲೆಸ್ ಮಾಡಿದ್ವಿ ಅಂದ್ರ ಅಂಕವನ್ನು ಕಳೆದುಕೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ. ಅದೇ ಕಾರಣ ನೆನಪಿರ್ಲಿ, ಒಟ್ಟು ನೃಪತುಂಗ ಪ್ರಶಸ್ತಿಯ ಮೊತ್ತ 7,01,000 ರೂಪಾಯಿ ಮತ್ತು ಪ್ರಶಸ್ತಿ ಫಲಕ ಇಲ್ಲಿ ಕೊಟ್ಟಿದಾರಲ್ಲ. ಕನ್ನಡ ಸಾಹಿತ್ಯ ಲೋಕದ ಅತಿ ಹೆಚ್ಚು ಮೌಲ್ಯದ ಪ್ರಶಸ್ತಿ. ಎದಕ್ಕಂದ್ರೆ 7,01,000 ರೂಪಾಯಿ ನೀಡ್ತಾರೆ. ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿ ಅಂತ ಯಾವ ಪ್ರಶಸ್ತಿನ ಕರೀತಾರೆ? ನೃಪತುಂಗ ಪ್ರಶಸ್ತಿನ ಕರೀತಾರೆ. ಎಕ್ಸಾಮ್ ಕೇಳಬಹುದು, ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿ ಯಾವುದು? ನೃಪತುಂಗ ಪ್ರಶಸ್ತಿಯು ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿಯಾಗಿದೆ. ನಂತರ ಈ ನೃಪತುಂಗ ಯಾರು, ಅವ್ರು ಯಾರು ಅನ್ನೋದ್ರ ಬಗ್ಗೆ ನಾವು ಪರ್ಫೆಕ್ಟ್ ಆಗಿ ನೋಡೋಣ. ನೋಡಿ, ಇಲ್ಲಿ ಅಮೋಘ ವರ್ಷ ನೃಪತುಂಗ ಹೇಳ್ತಿದ್ದೀನಲ್ಲ. ಅಮೋಘ ವರ್ಷ ನೃಪತುಂಗ ರಾಷ್ಟ್ರಕೂಟರ ಪ್ರಸಿದ್ಧ ಅರಸ ಅಮೋಘ ವರ್ಷ ನೃಪತುಂಗ. ಇವ್ರ ಬಗ್ಗೆ ನಾವು ತಿಳ್ಕೊಬೇಕಾಗಿರೋದು ಈಗ. ಅಮೋಘ ವರ್ಷ ನೃಪತುಂಗನ ಬಗ್ಗೆನೇ ನಾವು ತಿಳ್ಕೊಬೇಕು. ಯಾರಿದು ಅಮೋಘ ವರ್ಷ ನೃಪತುಂಗ? ನೋಡಿ, ಅಮೋಘ ವರ್ಷ ನೃಪತುಂಗ ಮೊದಲ ಹೆಸರು ಶರ್ವ. ಆಗಲೇ ಪ್ರಶ್ನೆ ಆಗಿದೆ ಇದು. ಅಮೋಘ ವರ್ಷ ಅಥವಾ ನೃಪತುಂಗನ ಮೊದಲ ಹೆಸರು ಏನಂತ ಪ್ರಶ್ನೆ ಕೇಳಿದ್ದಾರೆ. ಶರ್ವ ಮೊದಲ ಹೆಸರು. ಇವರು ರಾಷ್ಟ್ರಕೂಟರ ಪ್ರಸಿದ್ಧ ಅರಸ ಅಮೋಘ ವರ್ಷ. ಈತನ ಕೃತಿ ಯಾವ್ದಪ್ಪ? ಅಮೋಘ ವರ್ಷನ ಕೃತಿ ಪ್ರಶ್ನೋತ್ತರ ಮಾಲಿಕೆ. ಅಮೋಘ ವರ್ಷನ ಕೃತಿ ಪ್ರಶ್ನೋತ್ತರ ಮಾಲಿಕೆ ಆಗಿದೆ. ಗೊತ್ತಿರಲಿ, ಕೇಳಿದ್ದಾರೆ. ಪ್ರಶ್ನೋತ್ತರ ರತ್ನಮಾಲಿಕೆ, ಪ್ರಶ್ನೋತ್ತರ ರತ್ನಮಾಲಿಕೆ ಕೃತಿ ಬರೆದವರು ಯಾರಂತ ಪ್ರಶ್ನೆ ಕೇಳಿದ್ದಾರೆ. ಅಮೋಘ ವರ್ಷ. ನೆಕ್ಸ್ಟ್, ಈತನನ್ನು ಅಶೋಕ ಆಫ್ ಕರ್ನಾಟಕ ಅಂತ ಕರೀತಾರೆ. ಇದು ಕರೆದಂತ ಹಿಸ್ಟೋರಿಯನ್ ಯಾರಂದ್ರೆ ಪಂಚಮುಖಿ. ಏನಂತ ಅಮೋಘ ವರ್ಷ ಏನಂತ ಕರೆದಿದ್ದಾರೆ ಅಂದ್ರೆ ಕರ್ನಾಟಕದ ಅಶೋಕ ಅಂತ ಕರೆದಿದ್ದಾರೆ. ಅದೇ ರೀತಿಯಾಗಿ ಈ ಅಮೋಘ ವರ್ಷ ನೃಪತುಂಗ ಆಸ್ಥಾನದಲ್ಲಿ ಒಬ್ಬ ಕವಿ ಇದ್ದ. ಆ ಕವಿ ಯಾರು ಗೊತ್ತಾ? ಶ್ರೀ ವಿಜಯ. ಈ ಶ್ರೀ ವಿಜಯ ಬರೆದಂತ ಕೃತಿ ಯಾವ್ದಪ್ಪ ಅಂದ್ರೆ ಕವಿರಾಜ ಮಾರ್ಗ. ದ ಪಾತ್ ಆಫ್ ಪೋಯಟ್ ಅಂತ, ದ ಪಾತ್ ಆಫ್ ಕಿಂಗ್ಶಿಪ್ ಪೋಯಟ್ ಏನಂತ ಒಂದು ಕರೀತಾರೆ ಅದನ್ನ. ಓಕೆ, ಶ್ರೀ ವಿಜಯನ ಕೃತಿ ಯಾವ್ದಪ್ಪ ಅಂದ್ರೆ ಕವಿರಾಜ ಮಾರ್ಗ. ಇದು ಕನ್ನಡದಲ್ಲಿ ಉಪಲಬ್ಧವಾದ ಮೊದಲ ಕೃತಿ. ದ ಫಸ್ಟ್ ಅವೈಲೇಬಲ್ ಟೆಕ್ಸ್ಟ್ ಇನ್ ಕನ್ನಡ. ಕವಿರಾಜ ಮಾರ್ಗ ಬರೆದದ್ದು ಶ್ರೀ ವಿಜಯ. ನೋಡಿ, ಎಲ್ಲ ಇಂಪಾರ್ಟೆಂಟ್. ಅಮೋಘ ವರ್ಷ ನೃಪತುಂಗ, ಮೊದಲ ಹೆಸರು ಶರ್ವ, ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ. ಅದೇ ರೀತಿಯಾಗಿ ಈತನ ಕೃತಿ ಪ್ರಶ್ನೋತ್ತರ ರತ್ನಮಾಲಿಕೆ, ಅಶೋಕ್ ಆಫ್ ಕರ್ನಾಟಕ ಅಂತ ಕರೀತಾರ. ಅದೇ ರೀತಿಯಾಗಿ ಆಸ್ಥಾನದ ಕವಿ ಯಾರಂದ್ರ ಶ್ರೀ ವಿಜಯ. ಈತನ ಕೃತಿ ಕವಿರಾಜ ಮಾರ್ಗ. ಇನ್ನೊಂದು ಇಂಪಾರ್ಟೆಂಟ್, ಅಮೋಘ ವರ್ಷನಾಗ ಒಬ್ಬ ದಂಡನಾಯಕ ಇದ್ದ. ಆ ದಂಡನಾಯಕ ಮತ್ತಾರಲ್ಲ, ಬಂಕೇಶ. ಈ ಬಂಕೇಶ್ ಏನ್ ಮಾಡ್ಯಾನ ಅಂದ್ರ ಹಾವೇರಿ ಒಳಗ ಬಂಕಾಪುರ ಅಂತ ನಗರ ನಿರ್ಮಾಣ ಮಾಡ್ಯಾನ. ಇದು ಕೂಡ ಪ್ರಶ್ನೆ ಆಗಿದೆ. ಎಲ್ಲಾನು ಇಂಪಾರ್ಟೆಂಟ್ ಇರೋದ್ರಿಂದ ನಾ ಇಲ್ಲೆಲ್ಲ ಕೊಟ್ಟಿದ್ದೀನಿ. ನೋಡಿ, ಎಲ್ಲರೂ ಸರಿಯಾಗಿ ನೋಡ್ಕೊಳ್ರಿ. ಅಮೋಘ ವರ್ಷ ನೃಪತುಂಗನ ದಂಡನಾಯಕ ಯಾರು? ಬಂಕೇಶ. ಆತನ ಏನ್ ಮಾಡಿದ್ದಾನೆ ಅಂದ್ರೆ ಹಾವೇರಿ ಒಳಗ ಬಂಕಾಪುರ ನಗರನ ನಿರ್ಮಾಣ ಮಾಡಿದ್ದಾನೆ. ಅದೇ ರೀತಿಯಾಗಿ ಯಾರು ಈ ನೃಪತುಂಗ ಪ್ರಶಸ್ತಿ ಮೊದಲು ಪಡೆದ್ರು, ಈಗ ಯಾರು ಪಡೆದಿದ್ದಾರೆ ಎಲ್ಲಾನು ನೋಡೋಣ. ನಂತರ ಎಲ್ಲಾನು ಅರ್ಥ ಆಯ್ತು ಅನ್ಕೊಂತೀನಿ. ಮೊದಲ ವಿಜೇತ ದೇ ಜಗು ಅಂತ. ಯಾರಿದು ಮೊದಲ ವಿಜೇತ? ದೇ ಜವರೇಗೌಡ ಅಂತಂದು. ದೇಜಗೌ ಪೂರ್ಣ ಹೆಸರು ದೇ ಜವರೇಗೌಡ. ಓಕೆನಾ? ಯಾರಿದು
ದೇಜಗು ಇವರು ಮೊದಲ ನೃಪತುಂಗ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಅದೇ ರೀತಿಯಾಗಿ ಎರಡನೇ ವಿಜೇತರು ಯಾರಂದ್ರ ಪಾಪು ಅಂದ್ರೆ ಪಾಟೀಲ ಪುಟ್ಟಪ್ಪನವರು ಎರಡನೇ ವಿಜೇತರಾಗಿದ್ದಾರೆ. ನೃಪತುಂಗ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರಂತ ಪ್ರಶ್ನೆ ಕೇಳಬಹುದು. ಸಾರಾ ಬುಬುಕ್ ಅವರು 2012ರಲ್ಲಿ ನೃಪತುಂಗ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಅದೇ ರೀತಿಯಾಗಿ ಎರಡನೇ ಮಹಿಳೆ ಯಾರಂದ್ರ ವೈದೇಹಿ. ಇವರ ಪೂರ್ಣ ಹೆಸರು ಜಾನಕಿ ಶ್ರೀನಿವಾಸ ಮೂರ್ತಿ. ವೈದೇಹಿ ಅವರ ಪೂರ್ಣ ಹೆಸರು ಜಾನಕಿ ಶ್ರೀನಿವಾಸ ಮೂರ್ತಿ. ಅವ್ರಿಗೆ ಏನಂತ ಕರೀತಾರೆ, ವೈದೇಹಿ ಅಂತ ಕರೀತಾರೆ. ಈಗ ನೆಕ್ಸ್ಟ್ ಕೆಇ ಅಥವಾ ಕೆಪಿಎಸ್ ಒಳಗೆ ಎಕ್ಸಾಮ್ ಕೇಳ್ಬೋದು. ವೈದೇಹಿ ಎಂದು ಈ ಕೆಳಗಿನ ಯಾವ ವ್ಯಕ್ತಿಯನ್ನು ಕರೀತಾರೆ? ಜಾನಕಿ ಶ್ರೀನಿವಾಸ ಮೂರ್ತಿ ಅವರನ್ನ. ಇವರು 2022 2023 ಸಾಲಿನ ನೃಪತುಂಗ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಇತ್ತೀಚೆಗೆ ನೃಪತುಂಗ ಪ್ರಶಸ್ತಿ ಯಾರು ಕೂಡ ಪಡೆದಿಲ್ಲ. ಈ ರೀಸೆಂಟ್ ಆಗಿ ಹಿಂದೆ ಪಡೆದವರು ಬಗ್ಗೆನೂ ಕೂಡ ನಾನು ಪರಿಪೂರ್ಣವಾಗಿ ಹೇಳಿದ್ದೇನೆ. ನೃಪತುಂಗ ಪ್ರಶಸ್ತಿ ಬಗ್ಗೆ ನಾನು ಪೂರ್ಣವಾಗಿ ಎಲ್ಲನೂ ಕೂಡ ನಿಮ್ಗೆ ಹೇಳಿದ್ದೇನೆ. ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗದಿದ್ರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.